ಸರ್ ನಮಸ್ತೆ. ನಮಸ್ತೆ ಸರ್ ಹೇಳಿ, ಇದು ಏನು ನಿಮ್ಮ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ? ಸೊ ಇದು ಕಂಪ್ನಿ ಬಂದು ಎಕ್ಸ್ಮ್ಯಾಟಿಕ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಓಕೆ ಸರ್. ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಓಕೆ ಸೊ ನಾವು ವಿ ಆರ್ ಇನ್ ಟು ದ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್. ಸೊ ವಿ ಹ್ಯಾವ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಅದರೊಳಗೆ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಇಸ್ ದ ಒನ್ ಪ್ರಾಡಕ್ಟ್. ಸೊ ಇದರೊಳಗೂ ಡಿಫ್ರೆಂಟ್ ಏರಿಯಾಗೆ ಯೂಸ್ ಮಾಡ್ತೀವಿ. ಅಗ್ರಿಕಲ್ಚರ್, ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಈ ಥರ ಡಿಫ್ರೆಂಟ್ ಇದೆ. ಬಟ್ ದಿಸ್ ವೆಹಿಕಲ್ ಈಸ್ ಮೇನ್ಲಿ ಫಾರ್ ಅಗ್ರಿಕಲ್ಚರ್ಗೆ ಮತ್ತೆ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತಾ ಇರೋದು. ಇದು ಮಾಡೆಲ್ ನೇಮ್ ಬಂದು ಫಾರ್ಮ್ ಎಕ್ಸ್ 500. ಸೊ ಫಾರ್ಮ್ ಎಕ್ಸ್ ಅಂದ್ರೆ ಅಗ್ರಿಕಲ್ಚರ್ಗೋಸ್ಕರ ಇಟ್ಟಿದ್ದೀವಿ. 500 ಅಂದ್ರೆ 500 kg ಕೆಪಾಸಿಟಿ. ಇದರೊಳಗೆ ಲೆಸರ್ ಕೆಪಾಸಿಟಿ ಮತ್ತೆ ಹೈಯರ್ ಕೆಪಾಸಿಟಿದು ಬರ್ತಾ ಇದೆ. ಸೊ ಈ ಮಾಡೆಲ್ ಬಂದು ಫಾರ್ಮ್ ಎಕ್ಸ್ 500. ಸೊ ಇದು ಕೆಟಗರಿ ಬಂದು ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಅಂತೇಳಿ ಥ್ರೂ ರಿಮೋಟ್ ಅಲ್ಲಿ ಆಪರೇಟ್ ಆಗುತ್ತೆ. ಸೊ ಈ ತರ ರಿಮೋಟ್ ಇರುತ್ತೆ ಇದು. ಸೊ ಇದು ರಿಮೋಟ್ ಅಲ್ಲಿ ಆಪರೇಟ್ ಆಗುತ್ತೆ. ರಿಮೋಟ್ ಅಲ್ಲಿ ಸೊ ಫಾರ್ವರ್ಡ್ ರಿವರ್ಸ್ ಎಲ್ಲ ಜಸ್ಟ್ ನಾವು ರಿಮೋಟ್ ಅಲ್ಲಿ ಫಾರ್ವರ್ಡ್ ಮಾಡಿದ್ರೆ ಮುಂದೆ ಹೋಗುತ್ತೆ ವೆಹಿಕಲ್, ರಿವರ್ಸ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಇದು 0 ಟರ್ನ್ ರೇಡಿಯಸ್ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್. ನಿತ್ತಲ್ಲೇ ತಿರುಗುತ್ತೆ. ಸೊ ಅದನ್ನ ಜಸ್ಟ್ ನಾನೀಗ ರಿಮೋಟ್ ಅಲ್ಲಿ ತೋರಿಸ್ತೀನಿ. ಜಸ್ಟ್ ಫಾರ್ವರ್ಡ್ ಹೋಗುತ್ತೆ, ರಿವರ್ಸ್, ನಿತ್ತಲ್ಲೇ ತಿರುಗೋದಕ್ಕೆ 0 ಟರ್ನ್ ರೇಡಿಯಸ್ ಅಂತೀವಿ. ಈ ತರ ತಿರುಗುತ್ತೆ. ಸೊ ಇದು 500 kg ಕೆಪಾಸಿಟಿ ಹಾಕೊಂಡು ಎಲ್ಲ ಟೆರೈನ್ಗಳಲ್ಲೂ ಯೂಸ್ ಮಾಡ್ಬೋದು. 30 ಡಿಗ್ರಿ ಗ್ರೇಡಿಯಂಟ್ ಅಲ್ಲಿ ಹೋಗುತ್ತೆ. ಆಫ್ ರೋಡ್ ಕೆಪಬಿಲಿಟೀಸ್ ಇರುತ್ತೆ. 0 ಟರ್ನಿಂಗ್ ರೇಡಿಯಸ್ ಇರುತ್ತೆ. ಓಕೆ ಸರ್. ಸೊ ಏನೇನು ಮತ್ತೆ ಬೇರೆ ಏನೇನು ಅಟ್ಯಾಚ್ಮೆಂಟ್ ಮಾಡೋದು? ಅಟ್ಯಾಚ್ಮೆಂಟ್ಸ್ ಇದಕ್ಕೆ ನಾವೀಗ ಪ್ಲೋಯಿಂಗ್ ಮತ್ತೆ ಲೆವೆಲರು ಈ ತರ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಪ್ಲಾನ್ ಮಾಡ್ತಿದೀವಿ. ಅದಲ್ಲದೆ ಇದಕ್ಕೆ ಸ್ಪ್ರೇಯರ್ಗಳನ್ನ ಅಟ್ಯಾಚ್ಮೆಂಟ್ ಕೊಡ್ತೀವಿ. ಬೂಮ್ ಸ್ಪ್ರೇಯರ್ ಹಾಕ್ಬೋದು, ಆರ್ಚರ್ಡ್ ಸ್ಪ್ರೇಯರ್ ಹಾಕ್ಬೋದು, ಮತ್ತೆ ಅಪ್ ಟು 350 ಲೀಟರ್ಸ್ 400 ಲೀಟರ್ಸ್ ವರೆಗೂ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಏನ್ ಟ್ಯಾಂಕ್ ಹೇಳ್ತಾರೋ ಟ್ಯಾಂಕು ಪ್ಲಸ್ ಸ್ಪ್ರೇಯರು, ನಂಬರ್ ಆಫ್ ನಾಸಲ್ಸು ಒಂದೊಂದು ಕಾಪಿಗೆ ಒಂದೊಂದು ತರ ಬೇಕಾಗುತ್ತೆ. ಡ್ರ್ಯಾಗನ್ ಫ್ರೂಟ್ ಗಾರೆ ಒಂದು ಶೇಪ್, ಡಿಫ್ರೆಂಟ್ ಶೇಪ್ಸ್ ಏನ್ ಬೇಕಾಗುತ್ತೋ ಆ ತರ ಶೇಪ್ ಅಲ್ಲಿ ನಾವು ಬೂಮ್ ಸ್ಪ್ರೇಯರ್ನ ಮಾಡ್ಕೊಡ್ತೀವಿ. ಪ್ಲಸ್ ಆರ್ಚರ್ಡ್ ಸ್ಪ್ರೇಯರು, ಅದು ಗ್ರೇಪ್ಸ್ಗೆ ಆರ್ಚರ್ಡ್ ಸ್ಪ್ರೇಯರ್ ಕೊಡ್ತೀವಿ. ಹೇಗೆಂದ್ರೆ ಆ ಯೂನಿಟ್ ಹೋಲ್ ಯೂನಿಟ್ ನ ಸಪ್ರೇಟ್ ಆಗಿ ಇದಕ್ಕೆ ಮೌಂಟ್ ಮಾಡ್ಬೋದು. ಮತ್ತೆ ಎಲ್ಲದಕ್ಕೂ ಪಂಪನ್ನ ಐದರ್ ಇದರಿಂದನೇ ಎಲೆಕ್ಟ್ರಿಕ್ ಪಂಪ್ ಮಾಡ್ಬೋದು, ಇಲ್ಲ ಬೇಕಾದ್ರೆ ಇಂಜಿನ್ ಬೇಕಂದ್ರೆ ಸಪ್ರೇಟ್ ಇಂಜಿನ್ ಅಂಡ್ ಸ್ಪ್ರೇಯಿಂಗ್ ಸಿಸ್ಟಮ್ ನ ಕೊಡ್ತೀವಿ. ಅವಾಗ ಏನಾಗುತ್ತೆ, ಅದು ಮಾಡೋದ್ರಿಂದ ವೆಹಿಕಲ್ ಬ್ಯಾಟ್ರಿ ಕನ್ಸಂಪ್ಷನ್ ಆಗೋದಿಲ್ಲ. ಸೊ ಈಗ ಬ್ಯಾಟ್ರಿ ಬಂದು ನಮಗೆ 4 ಗಂಟೆ ಚಾರ್ಜ್ ಮಾಡಿದ್ರೆ 4 to 5 hours ಅಲ್ಲಿ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 1.5-2 days ಅಂತೂ ಬರುತ್ತೆ. 1 ಡೇಗೆ ಏನು ತೊಂದರೆ ಇಲ್ಲದೆ ಯೂಸ್ ಮಾಡಬಹುದು. ಫುಲ್ಲಿ ಬ್ಯಾಟ್ರಿ ಆಪರೇಟೆಡ್. ಫುಲ್ಲಿ ಬ್ಯಾಟ್ರಿ ಆಪರೇಟೆಡ್. ಮತ್ತೆ ಈ ವೆಹಿಕಲ್ ಬಂದು ಹೈಡ್ರಾಲಿಕ್ ಅನ್ಲೋಡ್ ಆಗ ನಾನ್ ಟಿಪ್ಪಿಂಗ್ ವೆಹಿಕಲ್ ಅಂತೀವಿ. ಸೊ ಇದ್ರೊಳಗೆ ಇನ್ನೊಂದು ವೇರಿಯಂಟ್ ಬರುತ್ತೆ. ಅದರೊಳಗೆ ಹೈಡ್ರಾಲಿಕ್ ಅನ್ಲೋಡ್ ಸಹ ಮಾಡಬಹುದು. ಹೈಡ್ರಾಲಿಕ್ ಅಲ್ಲಿ ಲಿಫ್ಟ್ ಮಾಡಿ ಅನ್ಲೋಡ್ ಸಹ ಮಾಡಬಹುದು. ಮತ್ತೆ ಆಲ್ಮೋಸ್ಟ್ ಇದು ಟಿಲ್ಲರ್ ಮಾಡುವ ಎಲ್ಲಾ ಕೆಲಸನೂ ಇದು ಮಾಡೋಕೆ ವರ್ಕ್ ಮಾಡ್ತಾ ಇದೀವಿ. ಅದನ್ನ ಸಪರೇಟ್ ಅಟ್ಯಾಚ್ಮೆಂಟ್ಸ್ ಗಳು ಬರುತ್ತೆ. ಸೊ ಇದನ್ನ ಮತ್ತೆ ಎನಿಬಡಿ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಏಜ್ ಆದವರು, ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು. ಇದು ರಿಮೋಟ್ ಆಪರೇಷನ್ ಆಗಿರೋದ್ರಿಂದ ವಿತಿನ್ 15-20 ಮಿನಿಟ್ಸ್ ಅಲ್ಲಿ ಅವರು ಇದನ್ನ ಆಪರೇಟ್ ಮಾಡಕ್ ಕಲಿಬಹುದು. ಓಕೆ. ಸ್ಪೀಡ್ ಏನಿದೆ ಸರ್? ಸ್ಪೀಡ್ ಬಂದು ಇದು 6 km/h ಸ್ಪೀಡ್ ಹೋಗುತ್ತೆ. ಜಸ್ಟ್ ಏನಂದ್ರೆ ವಾಕಿಂಗ್ ಸ್ಪೀಡ್ ಗಿಂತ ಚೂರ್ ಜಾಸ್ತಿ ಇಟ್ಟಿದೀವಿ. ಸೊ ಇದನ್ನ ರಿಮೋಟ್ ಇಟ್ಕೊಂಡು ತಗೊಂಡು ಹೋಗ್ಬೋದು ಇದನ್ನ. ಓಕೆ. ರಿವರ್ಸ್ ಸೇಮ್ ಸ್ಪೀಡ್? ರಿವರ್ಸ್ ಸೇಮ್ ಸ್ಪೀಡ್ ಇರುತ್ತೆ. ಸೊ ಒಂದು ಇದ್ರದ್ದು ಅಟ್ಯಾಚ್ಮೆಂಟ್ ಟಿಲ್ಲರ್ ಅಂದ್ರೆ ಏನ್ ನಾವು ಬೇಸಾಯ ಮಾಡ್ತೇವೆ ಅದೆಲ್ಲ ಯೂಸ್ ಮಾಡ್ಬೋದು. ಎರಡನೇದು ಟ್ರಾನ್ಸ್ಪೋರ್ಟೇಷನ್, ಮೂರನೇದು ಸ್ಪ್ರೇಯರ್. ಸೊ ಈ ತರ ಡಿಫ್ರೆಂಟ್. ಮತ್ತೆ ಕಳೆ ಕಟ್ ಮಾಡಕ್ಕೆ ಬರ್ತಾ ಇದೆ ಅಟ್ಯಾಚ್ಮೆಂಟ್ಸ್. ಬಟ್ ಅದು ಇನ್ನು ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ. ಸೊ ಅದನ್ನು ಮಾಡೋದು ಅದು ಹೇಗಂದ್ರೆ ಡೆವಲಪ್ಮೆಂಟ್ ಆದಂಗೆ ಇದಕ್ಕೆ ಫಿಕ್ಸ್ ಆಗಂಗೆ ಕೊಡ್ತಾ ಇರ್ತೀವಿ. ಎಕ್ಸಿಸ್ಟಿಂಗ್ ಕಸ್ಟಮರ್ ಎಕ್ಸಿಸ್ಟಿಂಗ್ ವೆಹಿಕಲ್ ಗೆ ಫಿಟ್ ಆಗಂಗೆ ನಾವು ಅಟ್ಯಾಚ್ಮೆಂಟ್ಸ್ ಗಳ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಓಕೆ ಸರ್. ಏನ್ ಕಾಸ್ಟ್ ಆಗುತ್ತೆ ಸರ್? ಇದು ಕಾಸ್ಟ್ ಬಂದು MRP ಬಂದು 4,50,000 ರೂಪಾಯಿ ಇದೆ. ಈಗ ನಾವು ಅದನ್ನ ಇಂಟ್ರಡಕ್ಟರಿ ಪ್ರೈಸ್ ಅಂತ ಹೇಳಿ, ಈಗ ಸಬ್ಸಿಡಿನೂ ಇಲ್ಲದೆ ಇದಕ್ಕಿನ್ನು ಅಪ್ರೂವಲ್ ಆಗ್ತಾ ಇದೆ, ಪ್ರೊಸೆಸ್ ಅಲ್ಲಿ ಇರೋದ್ರಿಂದ ಇದನ್ನ 3 ಲಕ್ಷ ರೂಪಾಯಿಗೆ ಈಗ ಕೊಡ್ತಾ ಇದೀವಿ. ಪ್ಲೈನ್ ವೆಹಿಕಲ್ ಬರುತ್ತೆ. ಇದ್ರ ಮೇಲೆ ಅವ್ರಿಗೆ ಅಟ್ಯಾಚ್ಮೆಂಟ್ ಬೇಕು, ಹೈಡ್ರಾಲಿಕ್ ಲಿಫ್ಟ್ ಎಲ್ಲ ಬೇಕು ಅಂದ್ರೆ ಅದಕ್ಕೆ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ, ಪ್ರೈಸಿಂಗ್ ಇರುತ್ತೆ. ಆ ಪ್ರೈಸಿಂಗ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ವೆಹಿಕಲ್ ಕಾಸ್ಟ್ ಬಂದು ಇವಾಗ 3 ಲಕ್ಷ ಕೊಡ್ತಾ ಇದೀವಿ ಆಫರ್ ಅಲ್ಲಿ ಇರೋದು. ಮತ್ತೆ ಇದು 100% ಇಂಡಿಯಾದಲ್ಲೇ ಮಾಡಿರೋದು, ಇನ್ಹೌಸ್ ಡಿಸೈನ್. ಯಾವುದೇ ಹೊರಗಡೆಯಿಂದ ಕಾಂಪೊನೆಂಟ್ಸ್ ತರೋದು ಏನು ಮಾಡ್ತಾ ಇಲ್ಲ. ಈವನ್ ಈ ರಿಮೋಟ್, ಈಗ ಡ್ರೋನ್ಗೆ ರಿಲೇಟೆಡ್ ರಿಮೋಟ್ ಯೂಸ್ ಮಾಡ್ತಾ ಇದೀವಿ. ಈವನ್ ರಿಮೋಟ್ ಸಹ ನಮ್ದೇ ಇನ್ಹೌಸ್ ಡಿಸೈನ್ ಆಗ್ತಾ ಇದೆ. ಸೊ ಆಲ್ ಕಾಂಪೊನೆಂಟ್ಸ್ ಇಂಡಿಯಾದಲ್ಲೇ ಡಿಸೈನ್ ಆಗಿದೆ. ಬೇರೆ ಚೈನಾದಿಂದ ತಂದು ಅಸೆಂಬ್ಲಿ ಮಾಡಿ ಕೊಡ್ತಿದೀವಿ ಅನ್ನೋದಲ್ಲ. ಇದು ನಮ್ಮಲ್ಲಿ ಸಾಫ್ಟ್ವೇರ್ ಟೀಮ್ ಇದೆ, ಎಲೆಕ್ಟ್ರಾನಿಕ್ಸ್ ಟೀಮ್ ಇದೆ, ಮೆಕ್ಯಾನಿಕಲ್ ಟೀಮ್ ಇದೆ, ನಮ್ದು R&D ಯೂನಿಟ್ ಇದೆ, ಫ್ಯಾಕ್ಟರಿ ಇದೆ, ಎಲ್ಲದೂ ಇದೆ. 100% ಇಂಡಿಯಾಗಿಂತ ಕರ್ನಾಟಕದಲ್ಲಿ ಆಗಿರೋ ಪ್ರಾಡಕ್ಟ್ ಇದು.
ಸೊ ಹೊರಗಡೆಯಿಂದ ಏನು ಡಿಪೆಂಡೆನ್ಸಿ ಇಲ್ಲ ಇದಕ್ಕೆ. ಮತ್ತೆ ಇದರೊಳಗೆ ಕೆಪಬಿಲಿಟಿ ಈಗ ಏನು ನಮ್ಮ ಟಾರ್ಗೆಟ್ ಏನು ಅಂದ್ರೆ, ಈಗ ನಿಮಗೆ ಪವರ್ ಟಿಲ್ಲರ್ ಗೊತ್ತುಂಟು. ಪವರ್ ಟಿಲ್ಲರ್ ಓಡಿಸೋದು ಎಷ್ಟು ಕಷ್ಟ ಅಂತಾನು ಗೊತ್ತುಂಟು. ಸೊ ಇಲ್ಲಿರೋದ್ರಲ್ಲಿ ಏನೋ 10% ಜನ ಓಡಿಸ್ಬೋದು ಪವರ್ ಟಿಲ್ಲರ್, ಅದಕ್ಕಿಂತ ಜಾಸ್ತಿ ಜನ ಓಡಿಸಕ್ ಬರಲ್ಲ. ಇದು ಪವರ್ ಟಿಲ್ಲರ್ ಮಾಡೋ ಅಷ್ಟು ಕೆಲಸನ ಇದು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿರೋದಿಲ್ಲ. ಸೊ ಮತ್ತೆ ಇದು ಮಾಡೋದು ರಿಮೋಟ್ ಅಲ್ಲಿ ವರ್ಕ್ ಮಾಡೋದು, ಬ್ಯಾಟ್ರಿ ಆಪರೇಟೆಡ್. ಸೊ ಮಿನಿ ಟ್ರ್ಯಾಕ್ಟರ್ಗಿಂತ ಸಣ್ಣ ಸೈಜು, ಪವರ್ ಟಿಲ್ಲರ್ಗಿಂತ ಬೆಟರ್, ಆ ತರದಲ್ಲಿ ವರ್ಕ್ ಮಾಡಿದೀವಿ. ಮತ್ತೆ ಪವರ್ ಟಿಲ್ಲರ್ ಆಗ್ಲಿ ಬೇರೆ ಏನೇ ಆಗ್ಲಿ, ನೀವು ಲಗೇಜ್ ಅನ್ನ ಎಳ್ಕೊಂಡು ಹೋಗ್ಬೇಕು, ಇದು ಮೇಲೆ ಇಟ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಅದು ದೊಡ್ಡ ಅಡ್ವಾಂಟೇಜ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಂದ್ರೆ ನಿತ್ತಲ್ಲೇ ತಿರುಗುತ್ತೆ. ಸೊ ದಟ್ ಇಸ್ 0 ಟರ್ನ್ ರೇಡಿಯಸ್ ಅಂತ ಹೇಳ್ತೀವಿ, ನಿತ್ತಲ್ಲೇ ತಿರುಗುತ್ತೆ. ಕೆಪಾಸಿಟಿ ಬಂದು 500 kg ಕೆಪಾಸಿಟಿ. ಸೊ ಇದಕ್ಕೆ ಡಿಫ್ರೆಂಟ್ ವೇರಿಯಂಟ್ ಬರುತ್ತೆ. ನಮ್ದು ಎಕ್ಸ್ಮ್ಯಾಟಿಕ್ ಅಂತ ಬಂದು ಕಂಪ್ನಿ ಹೆಸರು. ಇದ್ರದ್ದು ವೆಹಿಕಲ್ ಬಂದು ಫಾರ್ಮೆಕ್ಸ್ 500 ಅಂತಿದೆ. ಫಾರ್ಮೆಕ್ಸ್ 500 ಅಂತ. ಅದೇ 500 ಅಂದ್ರೆ 500 kg ಕೆಪಾಸಿಟಿ. ಇದರೊಳಗೆ ಡಿಫ್ರೆಂಟ್ ವೇರಿಯಂಟ್ಸ್ ಮಾಡ್ತಾ ಇದೀವಿ. ಬಟ್ ಇದೊಂದು ಪ್ರಾಡಕ್ಟ್ ಗೆ ಸದ್ಯಕ್ಕೆ ರೆಡಿ ಇರೋದು 200 kg ಬರುತ್ತೆ, 750 kg, 1000 kg. ಸೊ ಈ ತರದ ಡಿಫ್ರೆಂಟ್ ವೇರಿಯಂಟ್ಸ್ ಮಾಡ್ತಾ ಇದೀವಿ. ಪ್ರೆಸೆಂಟ್ಲಿ ಮಾರ್ಕೆಟ್ ಅಲ್ಲಿ ಇರೋದು ಇದು. ಸೊ ಇದು ಈಗ ನೋಡಕ್ ಬರೀ ಲಗೇಜ್ ಕ್ಯಾರಿಯಿಂಗ್ ಇದೆ. ಇದನ್ನ ಅನ್ಲೋಡ್ ಮಾಡಬಹುದು ಹೈಡ್ರಾಲಿಕ್ ಅಲ್ಲಿ, ರಿಮೋಟ್ ಕಂಟ್ರೋಲ್ ಅಲ್ಲಿ ಇದೆ. ಬಟ್ ಇನ್ನೊಂದು ವೇರಿಯಂಟ್ ಇವತ್ತು ಬಂದಿರೋ ವೆಹಿಕಲ್ ಅಲ್ಲಿ 2 ವೇರಿಯಂಟ್ ಇದೆ, ವಿತ್ ಹೈಡ್ರಾಲಿಕ್, ವಿತೌಟ್ ಹೈಡ್ರಾಲಿಕ್. ಇದು ವಿತೌಟ್ ಹೈಡ್ರಾಲಿಕ್ ವೆಹಿಕಲ್ ಬಂದಿದೆ. ನೀವು ಸೇಮ್ ನೋಡಕ್ಕೆ ಏನು ಡಿಫ್ರೆನ್ಸ್ ಇರಲ್ಲ, ಇದೇ ತರ ಇರುತ್ತೆ. ಹೈಡ್ರಾಲಿಕ್ ರಿಮೋಟ್ ಅಲ್ಲಿ ಅನ್ಲೋಡ್ ಮಾಡಬಹುದು. ಒಂದು ಅದಾದ್ಮೇಲೆ ಇಲ್ಲಿಗೆ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದೀವಿ, ಇಂಪ್ಲಿಮೆಂಟ್ಸ್ ಹಾಕುತ್ತೆ. ಎಲ್ಲ ಇಂಪ್ಲಿಮೆಂಟ್ಸ್ ಅಲ್ಲಿ ನೀವು ಲೆವೆಲರ್ ಹಾಕ್ಬೋದು, ಫ್ಲೋಯಿಂಗ್ ಹಾಕ್ಬೋದು, ಇದು ಮಾಡೋದು. ಬಟ್ ನೀವು ಟ್ರ್ಯಾಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿ ಬರಲ್ಲ. ಸಣ್ಣ ಪುಟ್ಟಕ್ಕೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಟಿಲ್ಲರ್ ಏನ್ ವರ್ಕ್ ಮಾಡುತ್ತೋ ಅಷ್ಟು ಮಾಡಬಹುದು. HP ಇದು ಬ್ಯಾಟ್ರಿ ಇದು. ಬಟ್ ಬ್ಯಾಟ್ರಿ ಒಂದು ಈಕ್ವಲೆಂಟ್ ಟು 5 HP ಬರುತ್ತೆ. ನೀವು 5 ಅಂದ್ರೆ ಎಲೆಕ್ಟ್ರಿಕ್, ನೀವು 7 HP ಟಿಲ್ಲರ್ ಎಲ್ಲ ಬರುತ್ತಲ್ಲ, ಅದ್ರಷ್ಟು ಪವರ್ ಇದಕ್ಕಿದೆ. 500 kg ಹಾಕೊಂಡು ಹೆಂಗ್ ಬೇಕಾದ್ರೂ ಹೋಗುತ್ತೆ. ಪ್ರೈಸ್ MRP ಬಂದು ಇದು 4.5 ಲಕ್ಷ ಪ್ರೈಸ್ ಇದೆ. ಬಟ್ ಈಗ ಫಸ್ಟ್ ಅಗ್ರಿಕಲ್ಚರ್ ಏನಾದ್ರು ಜನಗಳು ಇದನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಇದಕ್ಕೆ 3 ಲಕ್ಷಕ್ಕೆ ಈಗ ಕೊಡ್ತಾ ಇದೀವಿ. ಮೆಷಿನ್ಸ್ 3 ಲಕ್ಷ ಕೊಡ್ತಾ ಇದೀವಿ, ಆರ್ಡರ್ ತಗೊಂತಿದೀವಿ, ಡೆಲಿವರಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಸಬ್ಸಿಡಿ ಎಲ್ಲ ಈಗ ವರ್ಕ್ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ಸಬ್ಸಿಡಿ ಇಲ್ಲ. ಸಬ್ಸಿಡಿ ಬಂದ ಮೇಲೂ 3 ಲಕ್ಷ ಪ್ರೈಸ್ ಬಂದೇ ಬರುತ್ತೆ. ಯಾಕಂದ್ರೆ 4.5 MRP ಇರೋದ್ರಿಂದ ಈಗ ಸದ್ಯಕ್ಕೆ 3 ಲಕ್ಷಕ್ಕೆ ಕೊಡ್ತಾ ಇದೀವಿ. ಚಾರ್ಜಿಂಗ್ ಒಂದು 4 ಗಂಟೆ ಚಾರ್ಜ್ ಮಾಡಿದ್ರೆ 1 ದಿನ 2 ದಿನನೇ ಮಾಡ್ಬೋದು. 1 ದಿನ ಅಂತೂ ಆರಾಮಾಗಿ ಯೂಸ್ ಮಾಡ್ಬೋದು. ಫುಲ್ ಡೇ 4 ಗಂಟೆ ಚಾರ್ಜ್ ಮಾಡ್ಬೋದು. ಮೋಟರ್ ಎಷ್ಟು ರೇಂಜ್ ಇರುತ್ತೆ? ಇದು ಈಸಿಲಿ ಅಪ್ ಟು 500 ಮೀಟರ್ಸ್ ವರೆಗೆ ಬರುತ್ತೆ, ಅರ್ಧ ಕಿಲೋಮೀಟರ್ ವರೆಗೆ ಬರುತ್ತೆ. ಬಟ್ 100 ಮೀಟರ್ಸ್ ಇಸ್ ಎನಫ್. ನಮಗೆ ಅದಕ್ಕಿಂತ ಮುಂದೆ ವಿಸಿಬಿಲಿಟಿ ಇರೋದಿಲ್ಲ. ಸೊ ಯಾಕಂದ್ರೆ ಇದಕ್ಕೆ ನಾವು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಇದಕ್ಕೆ ಫ್ರಂಟಲ್ ಕ್ಯಾಮ್ರಾ ಕೊಟ್ಟಿಲ್ಲ ನಾವು. ಸೊ ಇನ್ ಫ್ಯೂಚರ್ ಅಲ್ಲಿ ರಿಕ್ವೈರ್ಮೆಂಟ್ ಇದ್ದವರಿಗೆ ನಾವು ಕ್ಯಾಮ್ರಾ ಕೊಟ್ಟು ಡಿಸ್ಪ್ಲೇ ಕೊಡಂಗ್ ಮಾಡ್ತೀವಿ. ಅವಾಗ ಎಷ್ಟು ರೇಂಜ್ ಬೇಕಾದ್ರೂ ಅವ್ರು ಯೂಸ್ ಮಾಡ್ಬೋದು. ಸೊ ಇದು ಲೆಂತ್ ಎಷ್ಟಿದೆ? ಇದು ವೆಹಿಕಲ್ ಬಂದು ಆಲ್ಮೋಸ್ಟ್ 4.5 ಅಡಿ ಅಗಲ ಬರುತ್ತೆ, 5.5 ಅಡಿ ಉದ್ದ ಬರುತ್ತೆ. ಇದ್ರದ್ದು ಇದು ವೇಟ್ ಎಷ್ಟಿದೆ? ಮೆಷಿನ್ ವೆಯ್ಟ್ ಬಂದು 400 kg ಬರುತ್ತೆ. ಪೇಲೋಡ್ ಕೆಪಾಸಿಟಿ ಬಂದು 500 kg ಬರುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಎಕ್ಸ್ಮ್ಯಾಟಿಕ್ ಗ್ರೌಂಡ್ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್. ಇದು ಯಾವ ರೀತಿಯಾಗಿ ಆಪ್ರೇಟ್ ಆಗುತ್ತೆ, ಇದರದ್ದು ರೇಟ್ ಎಷ್ಟು ಎಲ್ಲ ತಿಳ್ಕೊಂಡು. ಸೊ ಈ ಒಂದು ವೆಹಿಕಲ್ ಯಾರಿಗಾದರೂ ಬೇಕಾದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟೈಟ್ಲಲ್ಲಿ ಇದನ್ನು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಒಂದು ವೆಹಿಕಲನ್ನು ತೆಗೆದುಕೊಳ್ತಾ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ www.krushirushi.in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದ.